ಸೊ ರೀಸೆಂಟಾಗಿ ರಾಶಿಗಳ ಬಗ್ಗೆ ಸ್ವಲ್ಪ ಹಾಗೆ ರಿಸರ್ಚ್ ಮಾಡ್ತಾ, ಮೀನ ಅಂದರೆ ಕಾರ್ಮಿಕ್ ಕಂಪ್ಲೀಷನ್, ಸೊ ಮೇಷರಾಶಿ ಅಂದರೆ ಕಾರ್ಮಿಕ್ ರೀಸ್ಟಾರ್ಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಗ ಥಟ್ಟಂತ ಮೈಂಡಿಗೆ ಫ್ಲ್ಯಾಶ್ ಆಗಿದ್ದು, ಈ ಮೀನಾ ಮೇಷ ಎಣಿಸೋದು ಅನ್ನೋ ಪದನ ಏನು ನಾವು ವಾಡಿಕೆಯಲ್ಲಿ ಬಳಸ್ತೀವಿ, ವೈ ದಿಸ್ ಲೈನ್ ಮೀನಾ ಮೇಷ ಎಣಿಸೋದು? ಹೆಂಗೆ ಅಂತಂದರೆ, ಯಾರು ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಯಾರಿಗಾರು ಏನಾದ್ರು ಒಂದು ವಿಷಯ ಹೇಳ್ತಾರೆ, ಅವ್ರು ಅದನ್ನು ಮಾಡೋಕ್ಕೆ ಮುಂಚೆ ಹಿಂಜರಿತಾರೆ, ಅಥವಾ ಅದು ಮಾಡೋಕ್ಕೆ ಮುಂಚೆ ಅವರೇನೋ ಒಂದು ಸ್ವಲ್ಪ ಅದ್ರ ಬಗ್ಗೆ ತುಂಬ ಅನುಮಾನಗಳಿರುತ್ತೆ. ಆವಾಗ ನಾವು ನೋಡ್ಬಿಟ್ಟು ಹೇಳ್ತೀವಿ, ಇವ್ರು ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಇದನ್ನು ಮಾಡೋದಕ್ಕೆ, ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಒಂದು ಕೆಲಸ ಮಾಡೋದಕ್ಕೆ ಅಥವಾ ಒಂದು ವಿಷಯದ ಬಗ್ಗೆ ಅನುಮಾನ ಇದ್ದಾಗ ಅಥವಾ ಒಂದು ಮಾಡ್ಬೇಕಾದ್ರೆ ಹಿಂಜರಿಕೆ ಇದ್ದಾಗ ಈ ಪದ ಬಳಸೋದು ಸುಲಭ. ಆಲ್ಮೋಸ್ಟ್ ಅದೊಂಥರ ಗಾದೆ ಮಾತಾರ, ತುಂಬಾ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ. ಅಂದ್ರೆ ಅದು ಬಂದಿದ್ದು ಎಲ್ಲಿ ಅಂತಂದ್ರೆ, ಮೀನ ಅನ್ನೋದು ಕೊನೆ ರಾಶಿ, ರಾಶಿಗಳ ಪಟ್ಟಿಯಲ್ಲಿ ರಾಶಿ ಚಕ್ರದಲ್ಲಿ ನೋಡ್ಬೇಕಾದ್ರೆ ಮೀನ ಅನ್ನೋದು ಕೊನೆ ರಾಶಿ, ಮೇಷ ಅನ್ನೋದು ಮೊದಲನೇ ರಾಶಿ. ಸೊ ನೀವು ಮೀನ ಮುಗಿಸಿ ಒಂದು ಸೈಕಲ್ ಮುಗಿಸಿ ಮೇಷ ಇನ್ನೊಂದು ಎಂಟ್ರಿ, ಸೊ ಒಂದು ಎಕ್ಸಿಟ್ ಪಾಯಿಂಟು ಒಂದು ಎಂಟ್ರಿ ಪಾಯಿಂಟು. ಈ ಎಂಟ್ರಿ ಎಕ್ಸಿಟ್ಗಳ ಮಧ್ಯ ಕನ್ಫ್ಯೂಷನ್, ಹೋಗೋದಾ ಬೇಡವಾ, ಆಗ್ಬೇಕಾ ಬೇಡವಾ ಅಂತ ಒಂದು ಕನ್ಫ್ಯೂಷನ್ ಸಿಂಬಾಲಿಕ್ ಮಾಡೋದಿಕ್ಕೆ ಅಂತ ಇದ್ದಿದ್ದು. ಅಂತಂದ್ರೆ ಇವಾಗ ಸೂರ್ಯ ಮುಗಿಸ್ತಾ ಇದ್ದಾನೆ ಒಂದು ಚಕ್ರನ, ಮೇಷಕ್ಕೆ ಹೋಗ್ಲೇಬೇಕು ಅಂದ್ರೆ ಹೇಳಿರೋ ಕೆಲಸ ಮಾಡ್ಲೇಬೇಕು, ಆದ್ರೂ ಅದ್ ಮಾಡಕ್ ಮುಂಚೆ ಒಂದು ಸಣ್ಣ ಹಿಂಜರಿಕೆ, ಮಾಡಕ್ ಮುಂಚೆ ಒಂದು ಸಣ್ಣ ಅನುಮಾನ ಇತ್ತು ಅಂತಂದ್ರೆ ಆ ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಇಂಡಿಕೇಟ್ ಮಾಡಬೇಕು ಅಂತ ಹೇಳಿ ಇದ್ದಿದ್ರಿಂದ ಮೀನಾ ಮೇಷ ಎಣಿಸೋದು. ಅಂತಂದ್ರೆ ಮೀನದಿಂದ ಮೇಷಕ್ಕೆ ಹೋಗೋದಾ ಬೇಡವಾ, ಅಥವಾ ಮೇಷಕ್ಕೆ ಹೋದಾಗ ಏನಾರ ಆಗತ್ತಾ ಇಲ್ವಾ ಅಂತ ಅದೊಂದು ಸೂಪರ್ಫಿಷಿಯಲ್ ಆಗಿ ಇಟ್ಟಿದ್ದು. ಹೀಗೂ ತಗೋಬೋದಾ ಅಂತಂದ್ರೆ ಮೇಷದಿಂದ ಮೀನಾವರೆಗೂ ಎಣಿಸೋದು, ಅಷ್ಟೂ ರಾಶಿಗಳನ್ನ ಎಣಿಸೋದು, ಹಂಗಂದ್ರೆ ಮೇಷ ಮೀನ ಎಣಿಸೋದು ಅಂತ ಇರಬೇಕಾಗಿತ್ತು ಆಕ್ಚುಲಿ. ಮೀನಾ ಮೇಷ ಎಣಿಸ್ತಾರೆ ಅಂತಂದ್ರೆ ಮೀನ ಮುಗಿದು ಇನ್ನೊಂದು ಕಾಲಿಡಕ್ಕೆ ಮುಂಚೆ ಎಣಿಸೋದು ಅಂತ. ಅಂದ್ರೆ ಒಂದು ದಾರಿ ಹೋಗ್ತಿರುತ್ತೆ, ಅದಕ್ಕೆ ಇನ್ನೊಂದು ದಾರಿ ಬಂದು ಸೇರ್ತು ಅಂತಂದ್ರೆ ಒಂದು ಡೆಡ್ ಎಂಡ್ ಆಗತ್ತಲ್ಲ, ಆ ಜಾಗದಲ್ಲಿ ಗಣಪತಿ ವಿಗ್ರಹ ಇರೋದು ತುಂಬಾ ಕಾಮನ್, 3 ದಾರಿ ಸೇರೋದ್ರಲ್ಲಿ. ಸೊ ಯಾರೋ ನೋಡ್ಬೇಕಾದ್ರೆ ಹೇಳಿದ್ರು, ಯಾಕೆ ಅಂತಂದ್ರೆ ದಟ್ ಈಸ್ ಎ ಪಾಯಿಂಟ್ ಆಫ್ ಇಂಡಿಸಿಷನ್. ಅಲ್ಲಿಗೆ ಬರ್ತೀರಾ, ಬಲಕ್ಕೆ ಹೋಗ್ಬೇಕಾ ಎಡಕ್ಕೆ ಹೋಗ್ಬೇಕಾ, ನಿಲ್ಬೇಕಾ, ಆ ಕಡೆಯಿಂದ ಯಾರು ನುಗ್ತಾರ, ತುಂಬಾ ಆ ಜಾಗಗಳಲ್ಲಿ ಒಂದು ಅನುಮಾನ, ಒಂದು ಡೌಟು, ಒಂದು ವಿಘ್ನ ಬರೋದಿರುತ್ತೆ. ಸೊ ಸಿಂಬಾಲಿಕ್ ಆಗಿ ಅಲ್ಲೊಂದು ಗಣಪತಿ ವಿಗ್ರಹ ಇಟ್ಟು ಇರೋ ವಿಘ್ನ ಕಮ್ಮಿ ಆಗ್ಲಿ ಅಂತ ಇಡೋದು, ಆ ರೀತಿ ರೂಢಿ ಬಂತು ಅಂತ ಹೇಳಿದ್ ಯಾರೋ ಉಂಟು. ಸೇಮ್ ಥಿಂಗ್, ಒಂದು ಮುಗಿದು ಇನ್ನೊಂದು ಶುರು ಆಗ್ಬೇಕಾದ್ರೆ ಬರೋ ಡೌಟ್ಗಳಿಗೆ ಮೀನಾಮೇಷ ಎಣಿಸೋದು. ಎಕ್ಸಾಕ್ಟ್ಲಿ. ಬಟ್ ಇದನ್ನ ಎಷ್ಟು ಕಾಮನ್ ಆಗಿ ಬಳಸ್ತೀವಿ ನಾವು ಅಂದ್ರೆ ಎಷ್ಟೋ ಸಲ ರಿಯಲೈಸು ಆಗಿರಲ್ಲ ನಮ್ಗೆ. 2 ರಾಶಿಗಳ ಹೆಸರಿದೆ, ಅದನ್ನ ಒಂದೇ ಪದ ಅಂತ ಅನ್ಕೊಂಡು ಬಳಸೋರಿದ್ದಾರೆ. ಮೀನಾಮೇಷ ಎಣಿಸೋದು ಅಂತಂದ್ರೆ ಏನು ಅಂತ ಗೊತ್ತಿರಲ್ಲ, ಬಟ್ ಅದ್ರ ಆಕ್ಚುಯಲ್ ರೂಢಿಗೆ ಬಂದಿದ್ದು ಆ ಒಂದು ಒರಿಜಿನ್ ಇಂದ. ಎಸ್.